ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಟಿ.ಎನ್. ಮಹೇಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ವಿಶ್ವಕಾಂತ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಚುನಾವಣೆಯನ್ನು ಘೋಷಣೆ ಮಾಡಿದ್ದು, ಯೋಜನಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕರಾದ ಕೇದಾರ ಸೆಡ್ಗಿದ್ದಿರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಟಿ.ಎನ್. ಮಹೇಶ್ ಹೊರತುಪಡಿಸಿ ಮತ್ಯಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ಮಹೇಶ್ ರವರು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು. ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಎನ್. ಮುನಿಮಾರೇಗೌಡ, ಕಂಪ್ಯೂಟರ್ ಆಪರೇಟರ್ ಗೋಪಿ, ಕಮಲ, ರಾಮು, ವಾಟರ್ಮ್ಯಾನ್ ಮುದ್ದೇಗೌಡ ಸೇರಿದಂತೆ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ವೇತಾ ಜಯಶಂಕರ್, ಸದಸ್ಯರಾದ ರೇಣುಕಾ, ಶಿವಕುಮಾರ್, ಮಹೇಶ್ ಬಾಬು, ವೆಂಕಟರಮಣಯ್ಯ, ಪೂಜಾ, ಶೀಲಾ, ಮಂಜುನಾಥ್, ಗೌರಮ್ಮ, ಗಿರೀಶ್, ಗೌರಮ್ಮ, ಸತ್ಯಮ್ಮ, ವಿಶ್ವಕಾಂತ್ ಹಾಗೂ ಮಂಗಳಮ್ಮ ನೂತನ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೊಸಕೋಟೆ ಪುರುಷೋತ್ತಮ್, ರೋಟರಿ ಅಧ್ಯಕ್ಷರಾದ ಜಯಶಂಕರ್, ಕಲ್ಲಹಳ್ಳಿಯ ವೆಂಕಟರಮಣ ಸ್ವಾಮಿ ದೇವಾಲಯ ಟ್ರಸ್ಟ್ನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಟಿ.ವಿ. ಪ್ರಕಾಶ್, ಕಲ್ಲಹಳ್ಳಿಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಟೇಶ್, ಮರಿಯಪ್ಪ, ಸುರೇಂದ್ರ, ಕುಶಾ, ಮುಖಂಡರಾದ ಉಮೇಶ್, ಕುಮಾರ್ ಮೊದಲಾದವರು ಆಗಮಿಸಿ ನೂತನ ಉಪಾಧ್ಯಕ್ಷರಿಗೆ ಶುಭ ಹೇಳಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ದಿನಾಂಕ 15/1/2022 ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಗಾಗಿ ಕರೆಯಲಾದ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯಲ್ಲಿ ನಡೆದ ಸಭೆಯ ಮೆರವಣಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ರಾಮನಗರ ELN CR 92 2024-25 ದಿನಾಂಕ 30/12/2022 ಗ್ರಾಮ ಪಂಚಾಯಿತಿಯ ಹಿಂದಿನ ಉಪಾಧ್ಯಕ್ಷರಾಗಿದ್ದ ಶ್ರೀ ವಿಶ್ವಕಾಂತ್ ಟಿ.ಕೆ. ರವರ ರಾಜೀನಾಮೆಯಿಂದ ತೆರವಾಗಿರುವ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಿಗದಿಪಡಿಸಿದ್ದು, ಸಹಾಯಕ ನಿರ್ದೇಶಕರು ನಗರ ಯೋಜನಾ ಪ್ರಾಧಿಕಾರ ಕನಕಪುರ ತಾಲೂಕು ಕನಕಪುರ ಆದ ಶ್ರೀ ಸರ್ರವರನ್ನು ಗೊತ್ತುಪಡಿಸಿದ ಅಧಿಕಾರಿಗಳಾಗಿ ನೇಮಿಸಿದ್ದು, ಅದರಂತೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದು, ಸಭೆಯಲ್ಲಿ ಈ ಕೆಳಕಂಡಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿರುತ್ತಾರೆ ಮತ್ತು ಸಭೆಯ ನಡವಳಿ ಈ ಕೆಳಕಂಡಂತಿರುತ್ತದೆ. ಹಾಜರಿರುವ ಸದಸ್ಯರ ಹೆಸರು: ಶ್ರೀಮತಿ ಶ್ವೇತಾ ಎಸ್, ಅಧ್ಯಕ್ಷರು; ಶ್ರೀಮತಿ ಮಂಗಳಮ್ಮ, ಶ್ರೀಮತಿ ಪೂಜಾ, ಶ್ರೀಮತಿ ಗೌರಮ್ಮ, ಶ್ರೀಮತಿ ರೇಣುಕಾ, ಶ್ರೀ ಶಿವ, ಶ್ರೀ ವೆಂಕಟರಮಣಯ್ಯ, ಶ್ರೀ ಮಂಜುನಾಥ್ ಕೆ.ಸಿ, ಶ್ರೀ ಮಹೇಶ್ ಟಿ.ಎನ್, ಶ್ರೀಮತಿ ಸತ್ಯವತಿ, ಶ್ರೀಮತಿ ಶೀಲಾ, ಶ್ರೀ ವಿಶ್ವಕಾಂತ್ ಟಿ.ಕೆ, ಶ್ರೀಮತಿ ಗೌರಮ್ಮ ಬಿ.ಜಿ, ಶ್ರೀ ಶಿವಕುಮಾರ್ ಕೆ, ಶ್ರೀ ಮಹೇಶ್ ಬಾಬು ಕೆ.ಎಸ್ ಮತ್ತು ಶ್ರೀ ಗಿರೀಶ್ ಎ.ಎಸ್. ಒಟ್ಟು ಹಾಜರಿ 14, ಗೈರು 2020-21ರಿಂದ 25ನೇ ಸಾಲಿನ ಅವಧಿಗೆ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ 2ನೇ ಅವಧಿಯಲ್ಲಿ ಬಾಕಿ ಉಳಿದ ಅವಧಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಮಹೇಶ್ ಟಿ.ಎನ್. ಅವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ರಾಮನಗರ ಜಿಲ್ಲಾಧಿಕಾರಿಗಳ ಅಧಿಸೂಚನೆ ಸಂಖ್ಯೆ ರಾಜ್ಯ ಜಿಲ್ಲಾ ಚುನಾವಣಾ ಸಾಧನೆ ಪಂಚಾಯಿತಿ CR 2021 ದಿನಾಂಕ 25/2021 ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನವು ಸಾಮಾನ್ಯವಾಗಿ ನಿಯಮಾನುಸಾರ ನಾಮಪತ್ರವನ್ನು ಪರಿಶೀಲಿಸಲಾಗಿ ನಾಮಪತ್ರವನ್ನು ಅನುಮತವಾಗಿರುತ್ತದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಮಹೇಶ್ ಟಿ.ಎನ್. ಇವರು ಒಬ್ಬರೇ ನಾಮಪತ್ರವನ್ನು ನಿಗದಿತ ವೇಳೆಗೆ ಸಲ್ಲಿಸುತ್ತಾರೆ. ಆದುದರಿಂದ ಸಹಾಯಕ ನಿರ್ದೇಶಕರು ನಗರ ಯೋಜನಾ ಪ್ರಾಧಿಕಾರ ಕನಕಪುರ ತಾಲೂಕು ಹಾಗೂ ಗೊತ್ತುಪಡಿಸಿದ ಅಧಿಕಾರಿಯಾದ ನಾನು ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಚುನಾವಣಾ ಸಭೆಯಲ್ಲಿ ಶ್ರೀ ಮಹೇಶ್ ಟಿ.ಎನ್. ಅವರನ್ನು ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಕಲ್ಲಹಳ್ಳಿ ಪಂಚಾಯಿತಿಯ ತೆರವಾದ ಉಪಾಧ್ಯಕ್ಷರ ಸ್ಥಾನಕ್ಕೆ ಕಾಮಚಂದ್ರು ಮಹೇಶ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಮ್ಮ ಯೋಜನಾ ಅಧಿಕಾರಿಯಾದಂಥ ಚುನಾವಣೆ ಅಧಿಕಾರಿಯಾದಂಥ ಕೇದಾರ್ ಸಿದ್ದಿನಾಥ್ ಅವರು ಕೂಡ ಆಗಮಿಸಿ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಹಾಗೆ ಈ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ವೇತಾ ಜಯಶಂಕರ್ ಕೂಡ ಹಾಜರಿದ್ದು, ಮಾಜಿ ಉಪಾಧ್ಯಕ್ಷರುಗಳಾದಂಥ ವಿಶ್ವಕಾಂತ್, ಶಿವಕುಮಾರು ಮತ್ತು ಮಂಜುನಾಥ್ ಮತ್ತು ಹಲವಾರು ಮಾಜಿ ಅಧ್ಯಕ್ಷರುಗಳಾದಂಥ ಪೂಜಾ ಅವರು ಮತ್ತು ಶೀಲಾ ಅವರು, ಹಾಗೆ ರೇಣುಕಾ ಅವರು ಕೂಡ ಎಲ್ಲ ಸದಸ್ಯರು ಕೂಡ, ಗೌರಮ್ಮ ಅವರು ಕೂಡ ಹಾಜರಿದ್ದು
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಂತ ಮುನ್ನಿಮಾರೇಗೌಡರು ಕೂಡ ಹಾಜರಾಗಿದ್ದು, ಮುಖಂಡರಾದಂಥ ಪುರುಷೋತ್ತಮ ಅವರು, ಪ್ರಕಾಶ್ ಅವರು, ನಟೇಶ್ ಅವರು, ಕುಶಾ ಅವರು, ಮತ್ತು ಸುರೇಂದ್ರ ಅವರು, ಮತ್ತು ಮರಿಯಪ್ಪನವರು, ಹಾಗೆ ಉಮೇಶ್ ಮತ್ತು ಕುಮಾರ್ ಅವರು, ಮತ್ತು ಕಳಳ್ಳಿ ಯುವಕ ಆದಂಥ ದರ್ಶನ್ ಅವರು ಕೂಡ ಹಾಜರಾಗಿದ್ದು, ಈ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಲ್ಲರೂ ಕೂಡ ಆಯ್ಕೆ ಮಾಡಿ ಎಲ್ಲರೂ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಉಪಾಧ್ಯಕ್ಷರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿ ನೀರು ಸಮಸ್ಯೆ ಮತ್ತು ಬೀದಿ ದೀಪಗಳ ಸಮಸ್ಯೆ ಇದ್ದು, ಏನೇ ಸಮಸ್ಯೆ ಇದ್ದರೂ ಜನಗಳಿಗೆ ಸ್ಪಂದಿಸುತ್ತಾ, ನಮ್ಮ ಹಳ್ಳಿ ಏನು ನಮ್ಮ ಪಂಚಾಯಿತಿ ವ್ಯಾಪ್ತಿ ಇದೆ ಎಲ್ಲ ಜನಕ್ಕೂ ಸ್ಪಂದಿಸುತ್ತಾ ಏನು ಉಪಾಧ್ಯಕ್ಷರಾಗವ್ರೆ ಅವರೆಲ್ಲರಿಗೂ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಅಭಿನಂದನೆ ಸಲ್ಲಿಸುತ್ತಾರೆ. ನಮ್ಮ ಕ್ಷೇತ್ರದವರಾದಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಆಶೀರ್ವಾದದೊಂದಿಗೆ, ಹಾಗೆ ಮಾಜಿ ಸಂಸದರಾದ ಡಿ.ಕೆ. ಶಿವಕುಮಾರ್ ಆಶೀರ್ವಾದದೊಂದಿಗೆ, ಹಾಗೆ MLC ರವಿಯಣ್ಣವರು ಕೂಡ ಅವರ ಆಶೀರ್ವಾದದೊಂದಿಗೆ ಏನು ಅವ್ರ ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರ ಆಶೀರ್ವಾದದಿಂದ ಇವತ್ತು ಉಪಾಧ್ಯಕ್ಷರು ಕೂಡ ಆಗಿದೆ. ಅವರ ಆಶೀರ್ವಾದದಲ್ಲಿ ಮುಂದಿನ ದಿನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಹೋಗ್ತೀನಿ ಅಂತ ಹೇಳ್ತೀನಿ. ಬಿಡು ಅವ್ರು ಬಿಡು, ಆರಾಮಾಗಿ ಮುಂಚಾನೆ ಹಿಡೀರಿ, ಕಲಾವಿದ